ಸರ್, ಇವತ್ತು ನಾವು ಹೋರಾಟ ಮಾಡ್ತಾ ಇರೋ ಉದ್ದೇಶ ಅಷ್ಟೇ. ಅಕ್ಷಯ ಸಂಘಟನೆಯಿಂದ ಏನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಸಮಸ್ಯೆಗಳಿದೆ. 15,000 ಟೀಚರ್ಸ್ ರಿಕ್ರೂಟ್ಮೆಂಟ್ ಎಲ್ಲ ರಿಲೇಟೆಡ್ ಎಲ್ಲ ಸಪೋರ್ಟ್ ಜಾಸ್ತಿ ಮಾಡಬೇಕು. ಇವ್ರೇನು ಪರೀಕ್ಷಾದ ರಿಲೇಟೆಡ್ ಏನಿದೆ ಅದನ್ನ ಕೈ ಬಿಡಬೇಕು. ಜೊತೆ KPSC ಏನ್ ಸ್ಕ್ಯಾಮ್ ಆಗಿದೆ, 16 ಜನ ಏನ್ ಮೆಂಬರ್ ಇದ್ದಾರೆ, KPSC ಸೆಕ್ರೆಟರಿ ಏನಿದ್ದಾರೆ, KPSC ಎಕ್ಸಾಮಿನೇಷನ್ ಕಂಟ್ರೋಲರ್ ಯಾರಿದ್ದಾರೆ. ಸೊ ಇಲ್ಲಿ ಒಬ್ರಿಗೊಬ್ರು ಇಂಟರ್ಲಿಂಕ್ ಇದೆ. ಜೊತೆಗೆ KPSC ಮೆಂಬರ್ಗಳು ಯಾರ ತ್ರೂ ರಾಜಕಾರಣಿ ತ್ರೂ ಏನ್ ಮಾಡ್ತಾರೆ ಅದೆಲ್ಲ ನಮ್ಮ ಹತ್ರ ಎವಿಡೆನ್ಸ್ ಇದೆ. ಸೊ ಇದನ್ನ ನಾವು KPSC CBIಗೆ ಎನ್ಕ್ವೈರಿ ಕೊಡ್ಲೇಬೇಕು ಅಂತ ಹೇಳಿ ನಾವು ಮಾಡ್ತಾ ಇರೋದು. ಇದೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಇದೇ DK ಶಿವಕುಮಾರ್ ಅವರು ಬಂದು ಡೆಲ್ಲಿಲಿ ಹೋಗಿ ಜಂತರ್ ಮಂತರ್ ಎಲ್ಲ ಕೂರ್ತಾರೆ. ಅದೇ ತರ ಇಲ್ಲಿ KPSC ಮತ್ತೆ ಇತರ ಎಲ್ಲ ಸಮಸ್ಯೆಗಳಾದಾಗ ಇಲ್ಲ ಬರ್ತಾ ಇಲ್ಲ. ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಇದೇ ಕಾರಣಕ್ಕೋಸ್ಕರ ನಾವು ಎಲ್ಲ ಹೋರಾಟ ಮಾಡ್ತಾರೋ. ಇವರು 15,000 ಟೀಚರ್ಸ್ ಏನಿದೆ ಅದರಲ್ಲಿ ಹಲವಾರು ಲೋಪದೋಷಗಳಿದೆ. ಅದ್ರ ಬಗ್ಗೆ ಬೇಗ ಇಮಿಡಿಯೇಟ್ ಕ್ಲಿಯರ್ ಮಾಡ್ಕೋ ಎಲ್ಲ ಸರಿಪಡಿಸಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ. ಹೌದು, ಇದು ಸಂಗೀತ ಟೀಚರ್ಸ್ ಏನಿದ್ದಾರೆ 20 ವರ್ಷದಿಂದ ಇದ್ದಾರೆ. ಅದೇ ತರ ದೈಹಿಕ ಶಿಕ್ಷಕರು 15ರಿಂದ 20 ವರ್ಷ ಆಗಿದೆ. ಅವ್ರಿಗೆ ಯಾರಿಗೂ ಪ್ರಾತಿನಿಧ್ಯನೇ ಕೊಟ್ಟಿಲ್ಲ ಅವ್ರಿಗೆ ಪೋಸ್ಟ್ ಅಲ್ಲಿ. ಸೊ ಇವೆಲ್ಲ ಬೇಕು ಅಂತ ಹೇಳಿ ನಾವು ಕೇಳ್ತಾ ಇರೋದು ಸರ್. ಇಲ್ಲ, ಅಧಿಕಾರಿಗಳು ಬಂದಿದ್ರು, ವಿಜೇಂದ್ರ ಅವ್ರು ಬಂದಿದ್ರು, ಪ್ರೀತಮ್ ಗೌಡ್ ಅವ್ರು ಬಂದಿದ್ರು, ಚಲವಾದಿ ನಾರಾಯಣ ಅವ್ರು ಬಂದಿದ್ರು. ಈಗ ವಿಕಾಸ್ ಅವ್ರು ಬರ್ತಾವ್ರೆ ನಮ್ಮ ಸಮಸ್ಯೆ ಅವಕಾಲ ಇದ್ ಮಾಡಕ್ಕೆ. ನೋಡಿ ಅವ್ರು ಯಾವ ತರ ಭರವಸೆ ಕೊಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಹೋರಾಟ ನೆಕ್ಸ್ಟ್ ಹೋರಾಟ ಮಾಡ್ತೀವಿ. ನಾಗಮೂರ್ತಿ ಅಂತ, ನಾನು ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೇನೆ. 15 ವರ್ಷಗಳಾದರೂ ಕೂಡ ಸಂಗೀತ ಪೋಸ್ಟ್ಗಳು ಬಿಟ್ಟಿಲ್ಲ. ಪ್ರಾಥಮಿಕ ಶಿಕ್ಷಕರಾಗಲಿ, ಪ್ರೌಢಶಾಲೆ ಶಿಕ್ಷಕರಾಗ್ಲಿ, ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಆಗ್ಲಿ, ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಯಾಕಂದ್ರೆ ಈ ಸರ್ಕಾರದಿಂದ ನಮ್ಗೆ ಶಿಕ್ಷಕರ ಕೊರತೆ ಬಹಳ ಇದೆ. ಸಂಗೀತ ಶಿಕ್ಷಕರ ನೇಮಕಾತಿ ಒಟ್ಟ ಮಾಡೇ ಇಲ್ಲ. ಯಾಕಂದ್ರೆ ಈಗ ಈ ಸರ್ಕಾರದಿಂದ ನಮಗೆ ಸಂಗೀತ ಶಿಕ್ಷಕರ ಬೇಗನೆ ಕನ್ಫರ್ಮ್ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಅಧಿಕಾರಿಗಳು ಬಂದಿದ್ರು ಸರ್, ವಿಜಯೇಂದ್ರ ಸರ್ ಬಂದಿದ್ರು, ಚಲವರಾಯ ಸ್ವಾಮಿ ಸರ್ ಬಂದಿದ್ರು. ಸರ್ಕಾರಕ್ಕೆ ಏನೋ ನಿಮ್ ಸಮಸ್ಯೆ ಇದೆ ಸರ್? ನಮ್ಮ ಸಮಸ್ಯೆ ಈಗೇನ GPS ಸ್ಟಾರ್, PS ಸ್ಟಾರ್ ಮತ್ತೆ HS ಸ್ಟಾರ್ ಏನೋ ಶಿಕ್ಷಕರ ಹುದ್ದೆಯನ್ನು ಕನ್ಫರ್ಮ್ ಆಗಿದ್ದಾವಲ್ಲ ಸರ್, ಆ ಹುದ್ದೆಗಳು 15,000 ಏನೋ ಇದಾವಂತೆ ಸರ್. 15,000 ಹುದ್ದೆಗಳಲ್ಲಿ ಈಗ ನಮ್ಮ ಮ್ಯೂಸಿಕ್ ಟೀಚರ್ಸ್ ವೇಕೆನ್ಸಿಗಳು ಇಲ್ಲ. ಮ್ಯೂಸಿಕ್ ಟೀಚರ್ಸ್ ಮತ್ತೆ ಚಿತ್ರಕಲೆ, ಹಿಂದಿ ಟೀಚರ್ಸ್, ಹಿಂಗೆ ಹಲವಾರು ಇನ್ನು ವೇಕೆನ್ಸಿಗಳು ಇನ್ನು ಹೆಚ್ಚಿಗೆ ಮಾಡ್ಬೇಕು. ಮ್ಯೂಸಿಕ್ ಟೀಚರ್ಸ್ ಮತ್ತೆ ಚಿತ್ರಕಲೆ ಟೀಚರ್ಸ್ ಅದ್ರೊಳಗೆ ಆಡ್ ಆಗಿಲ್ಲ. ಹಾಗಾಗಿ ಅವೆಲ್ಲ ಆಡ್ ಮಾಡ್ಕೊಂಡು ಈಗ ಏನು ಮುಂದಿನ ತಿಂಗಳ ನಾವು ಶಿಕ್ಷಕರ ಹುದ್ದೆನ ಕರಿಬೇಕಂತ ಅನ್ಕೊಂಡಿದ್ದಾರೆ ಸರ್ಕಾರದವರು. ಆ ಹುದ್ದೆಯನ್ನ ಸ್ವಲ್ಪ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿ ಎಲ್ಲ ಮ್ಯೂಸಿಕ್ ಟೀಚರ್ಸ್ ಮತ್ತೆ ಚಿತ್ರಕಲೆ ಟೀಚರ್ಸ್ ಅನ್ನು ಹೆಚ್ಚಿಗೆ ಮಾಡಿ ಇನ್ನು ಶಿಕ್ಷಕರ ಹುದ್ದೆಗಳನ್ನು ಸುಮಾರು ಒಂದು 20,000 ಹುದ್ದೆಗಳನ್ನ ಮಾಡಿ ನೇಮಕ ಮಾಡ್ಕೋಬೇಕಾಗಿ ಶಿಕ್ಷಕರು ತುಂಬಾ ಜನ ಆಲ್ರೆಡಿ ವೇಟಿಂಗ್ ಅಲ್ಲಿ ಇದ್ದಾರೆ. ಹಾಗಾಗಿ ಒಂದು 20,000 ಶಿಕ್ಷಕರ ಹುದ್ದೆಗಳನ್ನ ಕನ್ಫರ್ಮ್ ಮಾಡ್ಕೋಬೇಕಾಗಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತೀವಿ. ಸರ್ಕಾರ ಮರೆತಾದಯ್ಯ ಸರ್ಕಾರ ಮರೆತಾದಯ್ಯ ಸರ್ಕಾರ ಇದಯ್ಯ ಸರ್ಕಾರ ಇದಯ್ಯ 15 ವರ್ಷಗಳಾದರೂ 15 ವರ್ಷಗಳು ಆದರೂ ಆಗಿಲ್ಲ. ಸಂಗೀತ ಶಿಕ್ಷಕರ ನೇಮಕಾತಿ ನಡೆದಿಲ್ಲ. ಸಂಗೀತ ಶಿಕ್ಷಕರ ನೇಮಕಾತಿ ನಡೆದಿಲ್ಲ. 15 ವರ್ಷಗಳಾದರೂ ಆಗಿಲ್ಲ. 15 ವರ್ಷಗಳಾದರೂ ಆಗಿಲ್ಲ. ಸಂಗೀತ ಶಿಕ್ಷಕರ ನೇಮಕಾತಿ ನಡೆದಿಲ್ಲ. ಸಂಗೀತ ಶಿಕ್ಷಕರ ನೇಮಕಾತಿ ನಡೆದಿಲ್ಲ. ಆನಗೇಡಿ ನಮ್ಮ ರಾಜ್ಯ ಸರ್ಕಾರ, ಆನಗೇಡಿ ನಮ್ಮ ರಾಜ್ಯ ಸರ್ಕಾರ. ಇನ್ನಾದರೂ ತಿಳಿ